ಎಷ್ಟು ಬಂದಿದೆ ಗೌತಮ್? 4,80,000 ಬಂದಿದೆ ಸರ್. 4,80,000 ರೂಪಾಯಿ ಹಣ. ನಿನಗೆ ಯಾವುದೋ ಮೂಲದಿಂದ ಶಿವ ಬಂದು ಹೆಲ್ಪ್ ಮಾಡ್ತಾನೆ ಅಂತ ನಿಮ್ಮ ಹೆಸರು ಪರಮೇಶ್ವರ ಆ ಶಿವನ ರೂಪದಲ್ಲಿ ರೆಸ್ಪಾನ್ಸ್ ಮಾಡಿದ್ರಿ. ರೆಸ್ಪಾನ್ಸ್ ಮಾಡಿಬಿಟ್ಟು ನೀವು ಬಂದ್ರಿ, ಅದೇ ನನಗೆ ಖುಷಿ. ಬರ್ಲಿಲ್ಲ ಅಂದಿದ್ರೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಿತ್ತು. ನಮಸ್ಕಾರ ಮಾಡಿ, ಅವ್ರು ದೊಡ್ಡವರು, ಇವೆಲ್ಲ ನಾನು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸ್ನೇಹಿತರೆ. ವಿಶಾಲವಾದ ಹೃದಯಕ್ಕಿಂತ ದಯವೇ ಧರ್ಮದ ಮೂಲವಯ್ಯ ಅಂತಂದ್ರು ದೊಡ್ಡವರು, ಮಹನೀಯರೆಲ್ಲರೂ. ಪ್ರಾರ್ಥಿಸುವ ತುಟಿಗಳಿಗಿಂತಲೂ ಸಹಾಯ ಮಾಡೋ ಕೈಗಳು ಶ್ರೇಷ್ಠ ಅಂತ ಕೆಲವರು ಹೇಳಿದ್ರು ಸ್ನೇಹಿತರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಹೇಳ್ತಿರೋ ಪ್ರತಿ ಮಾತು, ಈ ದೊಡ್ಡ ಮಾತುಗಳೆಲ್ಲವೂ ಕಲಾ ಮಾಧ್ಯಮದ ವೀಕ್ಷಕರ ಪ್ರಭುಗಳಿಗೆ ಸಲ್ಲಬೇಕು. ಯಾಕಂತಂದರೆ ನೋಡಿ, ಇಲ್ಲಿ ನಮ್ಮ ಗೌತಮ್ ಇದ್ದಾರೆ. ಇಲ್ಲಿ ಗೌತಮ್, ನೀವ್ರನ್ನ ನೋಡಿದಿರಿ ಕಲಾ ಮಾಧ್ಯಮದಲ್ಲಿ. ಈಗ 3 ದಿನಗಳ ಹಿಂದೆ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಸ್ನೇಹಿತರೆ. ಅವರು ಗೌತಮ್ಗೆ ಈಗ ಇನ್ನೂ 22-23 ವರ್ಷ ವಯಸ್ಸಷ್ಟೇ. ಅವ್ರಿಗೆ ತಮ್ಮದಲ್ಲದ ತಪ್ಪಿಗೆ, ಅವ್ರದ್ದಲ್ಲದೇ ಇರೋ ತಪ್ಪಿಗೆ ನಾನು ದುಡ್ಕೊಂಡು ತಿನ್ನಬೇಕು ಅಂತ ಅನ್ನೋ ಉದ್ದೇಶದಿಂದ ಎಲೆಕ್ಟ್ರಿಕ್ ಕೆಲಸ ಕಲಿತಿದ್ದಾಗ ಅವರು ಇದು ಕರೆಂಟ್ ವೈರ್ನ ಎತ್ತಿ ಪಕ್ಕಕ್ಕಿಡೋ ಒಂದು ಇದರಲ್ಲಿ ಆ ವೈರು ಕಟ್ಟಾಗಿ ಸ್ಕಿನ್ ಆಗಿದ್ದು ಗೊತ್ತಿಲ್ಲದೆ ಅದಕ್ಕೆ ಶಾಕ್ ಹೊಡೆದು ಮೊದಲನೇ ಮಹಡಿಯಿಂದ ಕೆಳಗೆ ಬಿದ್ದು ಕಾಂಪೌಂಡ್ ವಾಲಿಗೆ ಕುತ್ತಿಗೆ ಬಡಿದು ಇಲ್ಲಿ ಕುತ್ತಿಗೆ ಕಟ್ಟಾಗಿದೆ. C3 C4 ಬೋನ್ ಅಂತ ಕರೀತಾರೆ, ಅದನ್ನು ಕಟ್ಟಾಗಿದೆ ಸ್ನೇಹಿತರೆ. ಅವರು ಡಾಕ್ಟ್ರು, ವೈದ್ಯರೆಲ್ಲರೂ ಇನ್ನು ಬಹುತೇಕ ವರ್ಷ ನೀವು ಹಾಸಿಗೆಯಲ್ಲೇ ಕಳಿತೀರಿ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದಾರೆ. ಅನೇಕ ಚಿಕಿತ್ಸೆಗಳು ಒಳಗಾಗಿದ್ದಾರೆ, ದೈಹಿಕವಾಗಿ ನೊಂದಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ಕಲಾ ಮಾಧ್ಯಮಕ್ಕೆ ಕರೆ ಮಾಡಿದರು. ಕಲಾ ಮಾಧ್ಯಮ ದಯವಿಟ್ಟು ಬನ್ನಿ, ನನಗೆ ಸಹಾಯ ಮಾಡ್ಬೋದಾ ಅಂತ ಮನವಿ ಮಾಡಿದರು. ನಾವು ಬಂದ್ವಿ ಸ್ನೇಹಿತರೆ. ಈಗ 3 ದಿವಸದಿಂದ ಅವ್ರದ್ದೊಂದು ಸಹಾಯದ ಒಂದು ಮನವಿ ವಿಡಿಯೋ ನಾವು ಕಲಾ ಮಾಧ್ಯಮದಲ್ಲಿ ಹಾಕಿದ್ರಿ, ನೀವು ನೋಡಿರ್ತೀರಿ. ಬಹಳ ದೊಡ್ಡ ಮನಸ್ಸಿನಿಂದ ನೀವೆಲ್ಲರೂ ಸ್ನೇಹಿತರೆ ತುಂಬ ಉದಾರವಾಗಿ ಈ 3 ದಿವಸಗಳ ಅಂತರದಲ್ಲಿ ಎಷ್ಟು ಬಂದಿದೆ ಗೌತಮ್? 4,80,000 ಬಂದಿದೆ ಸರ್. 4.8 lakhs, 4,80,000 ರೂಪಾಯಿ ಹಣ ಅವರಿಗೆ ಬಂದು ತಲುಪಿದೆ. ಅವರ UPI ಖಾತೆಗಳಿಗೆ, ಅವ್ರ ಬ್ಯಾಂಕ್ ಖಾತೆಗಳಿಗೆ ಸ್ನೇಹಿತರೆ. ಅವರ ಸಹೋದರಿ, ಅವರ ಅಕ್ಕ, ಇವರು ಕಾವ್ಯ ಅಂತ. ಅಕ್ಕ ಅನ್ನೋಕ್ಕಿಂತಲೂ ಅವ್ರ ತಾಯಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಗಾಗಿ ನಿಮ್ಮ ಈ ಮೊದಲು ನಾನು ನಿಮ್ಗೆ ಹೇಳಬೇಕಾಗಿರೋ ಸ್ನೇಹಿತರೆ, ನಿಮ್ಮ ಎಲ್ಲರ ಕಾಲು ಮುಟ್ಟಿ ಬಹಳ ಧನ್ಯವಾದ ನಿಮ್ಮೆಲ್ಲರಿಗೂ. ಯು ಆರ್ ಸೋ ಜನರಸ್, ಯು ಆರ್ ಸೋ ಬ್ಯೂಟಿಫುಲ್. ತುಂಬ ಸುಂದರ ಮನಸ್ಸುಗಳು, ಬ್ಯೂಟಿಫುಲ್ ಮೈಂಡ್ಸ್ ನೀವೆಲ್ಲರೂ. ನೋಡಿ, ಕಷ್ಟದಲ್ಲಿದ್ದಾರೆ ಅಂತ ಅಂದುಕೊಂಡ ಕೇಳಿದ ಒಬ್ಬ ಯುವಕನ ಕಷ್ಟಕ್ಕೆ ಸ್ಪಂದಿಸಿ ನೀವು ಸಹಾಯ ಮಾಡಿದ್ದೀರಿ. ವಿ ಆರ್ ವೆರಿ ಗ್ರೇಟ್ಫುಲ್. ಬಹಳ ಧನ್ಯವಾದ ನಿಮ್ಗೆಲ್ರಿಗೂ. ಈ ಪ್ರೀತಿ ಹಾರೈಕೆ ಹೀಗೆ ಇರಲಿ. ಕನ್ನಡಿಗರು ದೊಡ್ಡ ಮನಸ್ಸಿನವರು ಅನ್ನೋಕ್ಕೆ ಇದು ಸಾಕ್ಷಿ ಸರ್. ಎಲ್ಲರಿಗೂ ನಾನು ಆಭಾರಿಯಾಗಿ ಇರ್ತೀನಿ. ಯಾರ್ಯಾರು ಹಾಕಿದ್ದಾರೆ ಅವರಿಗೆಲ್ಲ. ಒಂದು ಅಮೌಂಟ್ ಅಂದರೆ ತುಂಬ ದೊಡ್ಡದು ಅಂದರೆ 25,000 ಒಬ್ಬರು ಪೇ ಮಾಡಿದ್ರು. ಅದೇ ಹೆಚ್ಚಿನ ಅಮೌಂಟ್ ಸರ್. ಅವರು ಒಬ್ಬರು ಪೇ ಮಾಡಿದ್ರು. ಅವ್ರ ನೇಮು ಮನೋಜ್ ಅಂತ ಏನೋ ಹೇಳಿ ಅವರೊಬ್ರು ಪೇ ಮಾಡಿದ್ರು. ಇನ್ನ ಮಿಕ್ಕಿದ್ದೆಲ್ಲ ಪ್ರತಿಯೊಬ್ರು ಒಂದೊಂದು ರೂಪಾಯಿ ಹಾಕ್ಬೇಕಾದ್ರೂ ಅವ್ರು ಹಣ ಹಾಕಿತ್ತಿದ್ದಾರೆ ಅನ್ನೋಕ್ಕಿಂತ ಆಶೀರ್ವಾದ ಮಾಡಿ ಹಾಕ್ತಿದ್ದಾರೆ ಸರ್. ನಿನಗೆ ರಾಯರಿದ್ದಾರೆ, ಪ್ರತಿಯೊಬ್ರು ಬ್ಲೆಸ್ ಮಾಡಿ ಹಾಕ್ತಿದ್ದಾರೆ. ಅದು ಆ ಬ್ಲೆಸ್ಸಿಂಗ್ ಇಂದ ನಾನು ಆಲ್ಮೋಸ್ಟ್ ರಿಕವರಿ ಆಗಕ್ಕೆ ಪ್ರತಿಯೊಬ್ರು ಎಲ್ಲ ದೇವ್ರಗಳಿಂದ ಕೇಳ್ಕೊಂಡು ಆಗ್ತಿದ್ದಾರೆ. ತುಂಬಾ ಹಂಬಲ್ನೆಸ್ ಇಂದ ಸಹಾಯ ಮಾಡಿದ್ದಾರೆ ಸರ್. ಅದಕ್ಕೆ ಹೇಳಕ್ಕೆ ಮಾತೇ ಇಲ್ಲ. ಯಾರ್ಯಾರು ನನಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಅಂತರಾಳದ ಧನ್ಯವಾದಗಳು. ಮತ್ತೆ ಕಲಾ ಮಾಧ್ಯಮ ಟೀಮಿಗೆ ಧನ್ಯವಾದಗಳು. ಇನ್ನೊಂದು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಶಿವನ್ನ ನಾನು ಜಪ ಮಾಡ್ತಿದ್ದೆ. ಅಂದರೆ ಶಿವನ್ ಜಪ ಮಾಡ್ತಿದ್ದೆ ನಾನು. ಹೇಳಿದರು ಶಿವನ್ ಜಪ ಮಾಡು, ನಿನಗೆ ಯಾವುದೋ ಮೂಲದಿಂದ ಶಿವ ಬಂದು ಹೆಲ್ಪ್ ಮಾಡ್ತಾನೆ ಅಂತ. ನಿಮ್ಮ ಹೆಸರು ಪರಮೇಶ್ವರ ಆ ಮೂಲಕ ಬಂದು ನನಗೆ ಆಲ್ಮೋಸ್ಟ್ ತಲುಪಿದೆ. ಇದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಸರ್. ಸದಾ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಮ್ಮ ಅಕ್ಕ ಅವಳು ತುಂಬ ಅಂದರೆ ತುಂಬ ನೋಡ್ಕೊತಿದ್ದಾಳೆ. ನಾನು ಚಿಕ್ಕ ಮಗು ಥರ. ಅವಳಿಗೆ, ನನ್ನ ಫ್ಯಾಮಿಲಿಗೆ, ಮತ್ತು ಕಲಾ ಮಾಧ್ಯಮ ಟೀಮಿಗೆ, ಯಾರ್ಯಾರೆಲ್ಲ ಇನ್ನೂ ಈ ದೊಡ್ಡ ಮಟ್ಟದಲ್ಲಿ ಈ ಕಲಾ ಮಾಧ್ಯಮ ವಾಹಿನಿ ಅಂದರೆ ಸಬ್ಸ್ಕ್ರೈಬ್ ಮಾಡಲಿ, ಜನಗಳೆಲ್ಲ ಸಬ್ಸ್ಕ್ರೈಬ್ ಮಾಡಲಿ ಮತ್ತು ಶೇರ್ ಮಾಡಲಿ. ಮತ್ತು ಇನ್ನೊಂದು ವಿಷಯ ನಾನು ಏನು ಕೇಳ್ಕೊತೀನಿ ಅಂದರೆ, ಇದು ಯಾವುದೇ ರೀತಿಯಾದ ಕಾಯಿಲೆ ಅಲ್ಲ. ಅಂದರೆ ಕಾಯಿಲೆ ಆದರೆ ಇಷ್ಟು ಹಣ ಖರ್ಚಾಗುತ್ತೆ ಅಂತ ಹೇಳ್ಬಿಡ್ಬೋದು. ಆದರೆ ಇದು ಕಾಯಿಲೆ ಅಲ್ಲದ್ರಿಂದ ಯಾವಾಗ ಎಷ್ಟು ದುಡ್ಡು ಎಷ್ಟು ವರ್ಷ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಯಾರಾದರೂ ದಾನಿಗಳು ನನ್ನನ್ನು ಒಂದು 6 ತಿಂಗಳು ವರ್ಷದವರೆಗೂ ಕಂಪ್ಲೀಟಾಗಿ ಫಿಸಿಯೋ ಮಾಡಿಸಿ ಅವರೇ ನೋಡ್ಕೊಳ್ಳೋ ಥರ ಯಾರಾದರೂ ಸಿಕ್ಕಿದ್ರೆ ತುಂಬ ಧನ್ಯವಾದಗಳು. ಯಾರಾದರೂ ಆ ಥರ ಇದ್ದರೆ ಹೆಲ್ಪ್ ಮಾಡಿ. ತುಂಬ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ಪರಮ್ ಸರ್, ನಿಮಗೆ ಚಿರಋಣಿಯಾಗಿರ್ತೀನಿ. ನಿಮ್ಮ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಎಲ್ರಿಗೂ ಕೂಡ. ಈಗ ಕ್ಷಮೆ ಇರಲಿ, 4,80,000 ಅಂತ ಅಂದ್ಕೊಂಡ್ರೆ ಒಂದು 5 ಲಕ್ಷ ಅಂತ ಇಟ್ಕೊಳ್ಳೋಣ. ಈಗ ಇನ್ನೂ ಬರುತ್ತದೆ. ಆದರೆ ಈಗ ಏನು ಮಾಡ್ತೀರಿ ಹಣ ಇಟ್ಕೊಂಡು ಮುಂದೆ? ಹಣ ಇಟ್ಕೊಂಡು ಸರ್, ಇವಾಗ ಒಂದು APD ಅಂತ ಒಂದು ಸಂಸ್ಥೆ ಹೇಳಿದ್ದಾರೆ ಎಲ್ಲ ಕಡೆಯಿಂದನೂ. ಅಲ್ಲಿ ತುಂಬ
ಕಡಿಮೆ ರೇಟಿನಲ್ಲಿ ಅಲ್ಲಿ ನನಗೆ ಫಿಸಿಯೋ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅಥವಾ ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋದು, ಅಟ್ಲೀಸ್ಟ್ ನನ್ನ ಕೈ ಮೂಮೆಂಟ್ ಏನಾದರೂ ಬಂತಂದರೆ ಬರುತ್ತೆ ಸರ್. ಅದರಿಂದ ಬಂದು ನಾನು ಏನಾದರೂ ಒಂದು ಚಿಕ್ಕ ಪುಟ್ಟ ಲ್ಯಾಪ್ಟಾಪಲ್ಲೇ ನೋಡ್ಕೊಳ್ಳೋ ಥರ ಏನಾದರೂ ಮಾಡೋಣ ಅಂತ ಇದ್ದೀನಿ ಸರ್. ಅದ್ರ ಜೊತೆ ಇನ್ನೊಂದು, ನಾನು ಜಾನಪದ ಗೀತೆಗಳನ್ನು ತುಂಬ ಚೆನ್ನಾಗಿ ಆಡ್ತೀನಿ ಸರ್. ತುಂಬ ಚೆನ್ನಾಗಿ ಹಾಡುಗಳನ್ನು ಆಡ್ತೀನಿ. ಏನಾದರೂ ಅವಕಾಶ ಕೊಟ್ಟರೆ ನಾನು ಹಾಡ್ಬೋದಾ ಸರ್? ಹಾಡ್ತೀನಿ. ಆ ಥರ ಏನಾದರೂ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ, ಅಥವಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀವಿ, ಒಂದು ಕಮೆಂಟ್ ಬಾಕ್ಸಲ್ಲೂ ಹಾಕಿದ್ರು ಸರ್, ಈ ರೀತಿ ಅವರು ವಾಯ್ಸ್ ಏನಾದರೂ ಚೆನ್ನಾಗಿದ್ದರೆ ಹಾಡಿಸ್ಬೋದಾ, ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ. ಚೆನ್ನಾಗಿ ಆಡ್ತೀನಿ ಸರ್. ಅದೊಂದು ನನಗೆ ಹೆಲ್ಪ್ ಮಾಡೋಕ್ಕೊಡೋಕ್ಕಾದರೆ ಆಗುತ್ತೆ ಸರ್. ನೋಡಿ, ನನಗನ್ಸೋದು ಗೌತಮ್, ಈಗ ನೀವು ಈ ರೀತಿ ಒಂದು ರೀತಿ ಶಾಶ್ವತವಾಗಿ ಹಾಸಿಗೆ ಹಿಡಿದ್ಬಿಟ್ರಿ ಅಂತಂದ್ರೆ ಜೀವ ಕಳ್ಕೋಬೇಕು ಅನ್ನೋ ಅಂತ ಅವಶ್ಯಕತೆ ಏನಿಲ್ಲ ಸರ್. ಅಂದರೆ ಜೀವನೋತ್ಸಾಹ ಇಟ್ಕೊಂಡ್ರೆ ಆಗುತ್ತೆ. ಜೀವ ಒಂದು ಇದ್ರೆ ಏನು ಬೇಕಾದರೂ ಮಾಡ್ಬೋದು ಸರ್. ಹ್ಯೂಮನ್ ಮೈಂಡು ತುಂಬ ಅಂದರೆ ತುಂಬ 70,000 ಒಂದು ದಿನಕ್ಕೆ ನಮ್ಮ ಬ್ರೈನಲ್ಲಿ ಕೆಮಿಕಲ್ ರಿಲೀಸ್ ಆಗುತ್ತೆ ಸರ್, ಥಾಟ್ಸು. ಅಂದರೆ ನಾವು ಧೈರ್ಯಗೆಡಬಾರ್ದು ಸರ್, ಧೃತಿಗೆಡಬಾರ್ದು. ಯಾವುದೋ ಒಂದು ಕಡೆಯಿಂದ ಅವಕಾಶ ಸಿಗುತ್ತೆ, ಕಾಯಬೇಕು, ತಾಳ್ಮೆ ಇರಬೇಕು ಸರ್. ಅಕ್ಸೆಪ್ಟ್ ಮಾಡಿದ್ದೀನಿ, ಇದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ. ಹೌದು, ನನ್ನ ಕೈ ಬರಲ್ಲ, ಕಾಲು ಬರಲ್ಲ, ಅಂದರೆ ಕಷ್ಟ ಆಗ್ತಿದೆ, ಫ್ಯಾಮಿಲಿ ಕಷ್ಟ ಆಗ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆ ಕಷ್ಟದಿಂದ ನಾನು ಆಚೆ ಬಂದೇ ಬರ್ತೀನಿ ಸರ್. ಅಟ್ಲೀಸ್ಟ್ ನಾನು ಕೂರೋ ಥರ ಆಗಿ ಹಿಂಗೆ ಮುಂದೆಯಿಂದ ಮಾಡಿಕೊಂಡು ನಾನೇ ಒಂದು ಸ್ವಲ್ಪ ಎದ್ದು ಹಿಂಗೆ ಕೂರೋ ಥರ ಆದರೆ ತುಂಬ ಬರ್ಡನ್ ಕಮ್ಮಿ ಆಗುತ್ತೆ. ನನ್ನ ಕೆಲಸ ನಾನೇ ಮಾಡ್ತೀನಿ. ಇವಾಗ ಈ ಕೈಗಳಿಂದ ಏನು ಮಾಡೋಕ್ಕಾಗಲ್ಲ, ಅದೊಂದು ಪ್ರಯತ್ನ ಬೀಳ್ತೀನಿ. ಆಗುತ್ತೆ, ಸದ್ಯದಲ್ಲೇ ಆಗುತ್ತೆ ಸರ್. ಅದೇ ಒಪ್ಪಲ್ಲಿದ್ದೀನಿ. ಶಿವನ್ ಜಪ ಮಾಡ್ತೀವಿ, ಶಿವ ಒಳ್ಳೇದು ಮಾಡ್ತಾನೆ. ಹಾಂ ಸರ್, ಆಗಲಿ. ಆ ಪರಮೇಶ್ವರ ನಿಮ್ಮ ರೂಪದಲ್ಲಿ ಬಂದು ಸೇರಿದೆ. ಇನ್ನು ಮುಂದೆ ಹಿಂಗೆ ಇರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಈ ರೀತಿ ಇಷ್ಟು ಪಾಸಿಟಿವ್ ಆಗಿ ಇರಲಿಕ್ಕೆ ಕಾರಣ, ಒಂದು ಲತಾ ಅಂತ ಹೇಳಿ ಫಿಸಿಯೋಥೆರಪಿಸ್ಟ್ ಇದ್ದಾಳೆ, ನನ್ನ ಫ್ರೆಂಡು, ಅವಳು, ಮತ್ತು ಇನ್ನೊಂದು ತಾರಾ ಅಕ್ಕ ಅಂತ ಇದ್ದಾರೆ. ಅವರಿಬ್ಬರು ನನಗೆ ತುಂಬ ಮಾನಸಿಕವಾಗಿ ಧೈರ್ಯ ತುಂಬಿದ್ರು ಸರ್. ಅಂದರೆ ಇವಾಗ ಏನು ಹೇಳಿದ್ರಿ ನೀವು, ಧೃತಿಗೆಟ್ಟು ಸಾಯ್ತಾರೆ, ಸಾವೇ ಎಲ್ಲದಕ್ಕೂ ದಾರಿ ಆದರೆ ಪ್ರತಿಯೊಬ್ಬರಿಗೂ ತೊಂದರೆ ಇರುತ್ತೆ ಸರ್. ಪ್ರತಿಯೊಬ್ಬರಿಗೂ ತೊಂದರೆ ಇರೋದ್ರಿಂದ ನಾನು ಸತ್ತೋದ್ರೆ ಇವಾಗ 4 ದಿನ ಅಳ್ತೀವಿ ಮತ್ತು ಹೋಗ್ತೀವಿ. ಅಂದರೆ ಈ ಜೀವ, ನಾವು 84 ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದಿದ್ದೀವಿ ಈ ಮನುಷ್ಯ ಅನ್ನೋ ಜೀವನ ಪಡೆಯೋಕ್ಕೆ. ನಾವು ಏನೇ ಮಾಡಿದ್ರೂ ಇಲ್ಲೇ ಎಲ್ಲ ಅನುಭವಿಸಿ ಹೋಗಬೇಕು ಸರ್. ಈ ರೀತಿ ನಮಗೆ ಪೆಟ್ಟಾಗೋದಕ್ಕೂ ಒಂದು ಕಾರಣ ಇರುತ್ತೆ. ತುಂಬ ಅಂದರೆ ತುಂಬ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಇಲ್ಲಿ. ಅಂದರೆ ಅವರಿಬ್ಬರು ತುಂಬ ನನಗೆ ಮೆಂಟಲಿ ತುಂಬ ಪ್ರಿಪೇರ್ ಮಾಡಿದ್ದಾರೆ ಸರ್. ಅಕ್ಸೆಪ್ಟ್ ಮಾಡು, ಈ ಸ್ಥಿತಿನ ನೀನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಿನ್ನ ಕೈಲಾಗಲ್ಲ. ಮೆಂಟಲಿ ಡಿಪ್ರೆಸ್ ಆದರೆ ಏನಾಗುತ್ತೆ ಅಂದರೆ ನಾವು ಆಗೋ ರಿಕವರಿನೂ ಆಗಲ್ಲ ಸರ್. ಒಂದು ಚೂರು ರಿಕವರಿ ಆಗಲ್ಲ. ಮೇಯ್ನ್ ಎಲ್ಲದಕ್ಕೂ ಇರೋದೇ ಬ್ರೈನು. ನಾವು ಏನೇ ಇಷ್ಟು ಕಷ್ಟ ಇದ್ರೂ, ಹೌದು ಕಷ್ಟ ಬರುತ್ತೆ, ಇನ್ನೂ ಕಷ್ಟ ಆಗುತ್ತೆ. ನಾನು ಅಳ್ತಿದ್ದೆ ಸರ್ ಎಷ್ಟೋ ದಿನ. ನಾನು ಓಪನಾಗೆ ಹೇಳಿದ್ದೀನಿ ನಮ್ಮ ಅಕ್ಕಂಗೆ, ನನ್ನ ಇರಲ್ಲ ಇನ್ನು, ಬೇಡ ನನ್ನನ್ನು ಹಿಡ್ಕೊಂಬೇಡಿ, ಏನಾದರೂ ಕಲಸಿ ತಿನ್ನಿಸಿ ಸಾಯಿಸಿ ಅಂತಲೂ ಕೂಡ ಹೇಳಿದ್ದೀನಿ. ಅಂದರೆ ಕೇಳ್ಕೊಂಡಿದ್ದೀನಿ. ಒಂದು ಸಲ ಏನಾಯಿತು ಅಂದರೆ ಕೆಥೆಟರ್ ಬ್ಲಾಕ್ ಆಗಿತ್ತು ಸರ್. ಈ ಕೆಥೆಟರ್ ಬ್ಲಾಕ್ ಆದಾಗ ನನಗೆ ಈ ಪೈಪ್, ಯೂರಿನ್ ಪೈಪ್ ಬ್ಲಾಕ್ ಆಗಿತ್ತು ಸರ್. ಅಂದರೆ ಚೇಂಜ್ ಮಾಡ್ಸೋಕೆ ಹೋದರೆ 3 ಸಲ ಚೇಂಜ್ ಮಾಡಿಸಿದ್ವಿ ಸರ್. ನೈಟ್ ಚೇಂಜ್ ಮಾಡಿಸಿದ್ವಿ, ಮತ್ತೆ ಬೆಳಿಗ್ಗೆ ಬ್ಲಾಕು, ನೈಟ್ ಚೇಂಜ್ ಮಾಡಿಸಿದ್ವಿ, ಮತ್ತೆ ಬೆಳಿಗ್ಗೆ ಬ್ಲಾಕು. ಇದೇ ಥರ ಆಗಿಬಿಟ್ಟು ಅದು ಏನಾಯಿತು ಅಂದರೆ ಗೊತ್ತೇ ಆಗ್ತಿಲ್ಲ ಸರ್ ಏನಾಗ್ತಿದೆ ಅನ್ನೋದು. ಹೊಸ ಪೈಪ್ ಹಾಕ್ತಿದ್ವಿ, ಮತ್ತೆ ಚೇಂಜ್ ಮಾಡಿಸ್ತಿದ್ವಿ. ಅದು ತುಂಬ ಅಂದರೆ ಆ ಟೈಮಲ್ಲಂತೂ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಆವಾಗ ಅದಕ್ಕೆ ಅದನ್ನೆಲ್ಲ ದಾಟಿ ಬರ್ಬೋದು. ಅಂದರೆ ಆ ಸಿಚುವೇಶನ್ನ ದಾಟೋಕ್ಕೆ ಯಾರಾದರೂ ಒಬ್ಬರು ಇರಬೇಕು. ನನಗೆ ಆ ಟೈಮಲ್ಲಿ ದೇವ್ರ ಥರ ಬಂದು ಅವರಿಬ್ಬರು ಹೆಲ್ಪ್ ಮಾಡಿದ್ರು. ಮತ್ತು ನನ್ನ ಫ್ಯಾಮಿಲಿ ತುಂಬ ಅಂದರೆ ತುಂಬ ಸಪೋರ್ಟಿವ್ ನಿಂತ್ಕೊಂಡ್ರು ಸರ್. ನನ್ನ ಭಾವ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮ ಅಂಕಲ್ ಆಂಟಿ ಆಗಲಿ, ಅವರೇ ನನಗೆಲ್ಲ, ನಮ್ಮ ತಾಯಿಯವರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಜೊತೆಗೆ ಡಾಕ್ಟರ್ ಶಿವರಾಜ್ ಇದ್ದಾರೆ. ಅವರು ಸೈಕಾಲಜಿ ಪ್ರೊಫೆಸರ್, ಅವರು ಮನಃಶಾಸ್ತ್ರ ಓದಿರೋಂಥವ್ರು. ಅವರು ಒಂದು ಕಾಲೇಜ್ನಲ್ಲಿ ಪ್ರೊಫೆಸರು. ಶಿವ ಸರ್, ಈಗ ಈ ಥರ ಆದರೆ, ಅಂದರೆ ಈ ಥರ ಲಾಂಗ್ ಟರ್ಮ್ ಡಿಸೇಬಿಲಿಟೀಸ್ ಈ ಥರ ಆದರೆ ಬಹಳ ಜನ ಕುಗ್ಗು ಬಿಡ್ತಾರೆ ಮಾನಸಿಕವಾಗಿ. ಸೊ ಏನು ಹೇಳ್ತೀರಿ ನೀವು ಸೈಕಲಾಜಿಕಲ್ ಆಸ್ಪೆಕ್ಟಲ್ಲಿ? ಅಂದರೆ ಈ ಥರ ನಾವು ಕೌನ್ಸಿಲಿಂಗ್ ಮಾಡೋಕ್ಕೆ ಹೋದಾಗ ತುಂಬ ಕಡಿಮೆ ಕೇಸಸ್ಗಳು ಇದು ನಮ್ಮ ಹತ್ರ ಬರ್ತಾರೆ. ನಾವೇನು ಮಾಡ್ತೀವಿ ಅಂದರೆ ನಿಮಾನ್ಸು ಅಥವಾ ಸೈಕಾಲಜಿಸ್ಟ್ಗಳ ಹತ್ರ ಕಳಿಸ್ತೀವಿ. ಬಟ್ ತುಂಬ ಜನಕ್ಕೆ ಏನಂದರೆ ಒಂದು ಸ್ಟಿಗ್ಮಾ ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಹುಡುಗನಿಗೆ ಈ ಥರ ಸಮಸ್ಯೆ ಇದೆ, ಇದು ಹೆಂಗೆ ಹೇಳ್ಕೊಳ್ಳೋದು, ನೆಂಟರುಗಳು ಹೆಂಗೆ ತೊಗೋತಾರೆ, ಅಥವಾ ಸೊಸೈಟಿ ಹೆಂಗೆ ಟ್ರೀಟ್ ಮಾಡುತ್ತೆ, ಮತ್ತು ಇವ್ರಿಗೂ ಕೂಡ ಆತ್ಮಾಭಿಮಾನ ಇರುತ್ತೆ, ಅದನ್ನು ಕೂಡ ಬಿಟ್ಕೊಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಕೇಸ್ಗಳು ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಫ್ಯಾಮಿಲಿ ಥೆರಪಿ ಅಂತ ಮಾಡ್ತೀವಿ. ಅವರಪ್ಪ ಅಮ್ಮ ಸ್ನೇಹಿತರು ಇದನ್ನೆಲ್ಲ ಸೋಷಿಯಲ್ ಸಪೋರ್ಟ್ ಇದ್ದರೆ ಅವ್ರು ಈ ಥರ
ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರ್ತಾರೆ. ನಮ್ಮಲ್ಲಿ ಏನಂದರೆ ಒಂದು ಸ್ಟಿಗ್ಮಾ ಇದೆ, ಸೊಸೈಟಿಗೆ ಹೆದರೋದು ಜಾಸ್ತಿ, ನಾವು ಮಾನ ಮರ್ಯಾದೆಗೆ ಅಂಜಿಕೆಗೆ ಜಾಸ್ತಿ ನಾವು ಇದು ಮಾಡ್ತೀವಿ. ಹಾಗಾಗಿ ಸೋಷಿಯಲ್ ಸಪೋರ್ಟ್ ಇವ್ರ ಕೇಸಲ್ಲಿ ಇವ್ರ ಸಿಸ್ಟರು ತುಂಬ ಜೊತೆಗೆ ನಿಂತ್ಕೊಂಡಿದ್ದಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ, ಆಮೇಲೆ ಕಲಾ ಮಾಧ್ಯಮದವರು ಜೊತೆಗೂಡಿದ್ದಾರೆ. ಹಾಗಾಗಿ ಈ ಥರದ್ದು ಸಾವಿರಾರು ಕೇಸಸ್ ಇದೆ. ಬಟ್ ಇವ್ರದ್ದು ಒಂದು ಕೇಸು ಇವರು ದೊಡ್ಡ ಎಕ್ಸಾಂಪಲ್ ಅನಿಸ್ಬೋದು. ಒಂದು ಸಾವಿರಾರು ಕೇಸ್ಗಳಿಗೆ ನಾನು ಕೂಡ ಬದುಕ್ಬೋದು, ಛಲ ಇದೆ, ಮಾನಸಿಕವಾಗಿ ನಾನು ಕೂಡ ನಿಲ್ತೀನಿ, ಗಟ್ಟಿ ಆಗ್ತೀನಿ ಅಂತ ಹೇಳ್ಬೋದು. ಹಾಗಾಗಿ ಸೈಕಾಲಜಿಸ್ಟ್ ಆಗಿ ಈ ಥರದ ಕೇಸಸ್ಗಳು ಬರ್ತಿರುತ್ತೆ. ನಿಮಗೆ ನಮ್ಮ ನಂಬರ್ ಹೇಗೆ ಸಿಕ್ತು? ಕಲಾ ಮಾಧ್ಯಮ ಅಪ್ರೋಚ್ ಮಾಡಬೇಕು ಅಂತ ಯಾಕೆ ಅನಿಸ್ತು, ಹೇಗೆ ಅನಿಸ್ತು? ಅಂದರೆ 2024 ನಮ್ಮ ಒಂದು ಅರುಣ್ ಅವರು ಅನಂತರಾವ್ ಅಥ್ಲೆಟ್ ಅಂತ ಹೇಳ್ಬಿಟ್ಟು ಒಬ್ಬರು ಸ್ಪೈನಲ್ ಕಾರ್ಡ್ ಇಂಜುರಿ ಇದ್ದಾರೆ, ಅವ್ರದ್ದು ವಿಡಿಯೋ ನೀವೇ ಮಾಡಿದ್ರಿ. ಹೌದು, ಇಲ್ಲಿ ಆರ್ ಆರ್ ನಗರದಲ್ಲಿ ಸ್ಪೋರ್ಟ್ಸ್ ಮನ್ ಸ್ನೇಹಿತರು, ಸ್ಪೋರ್ಟ್ಸ್ ಮನ್ ಅನಂತರಾವ್ ಅಂತ ಒಬ್ರು ಅಥ್ಲೀಟು. ಚಿಕ್ಕದ್ರಿಂದ ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇದ್ದೆ. ಅದು ಸಮರ್ ಸಾಲ್ಟು 1.5 ರೋಲ್ ಆಗ್ಬಿಟ್ಟು ನೆಕ್ ಮೇಲೆ ಲ್ಯಾಂಡ್ ಆಗ್ಬಿಟ್ಟೆ. ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು, ಆ ಬೋನ್ ಕಟ್ ಆಗಿ ಅದ್ರ ಒಳಗಡೆ ನರನೂ ಕಟ್ ಆಗಿದೆ. ಮೈಸೂರು ದಸರಾದಲ್ಲಿ ಒಂದು ಜಂಪ್ ಮಾಡಬೇಕಾದ್ರೆ ಕುತ್ತಿಗೆದಾಗಿ ಅವರು ಕೂಡ ಬೆಡ್ ರಿಡನ್ ಆಗಿದ್ದಾರೆ, ನಾವು ವಿಡಿಯೋ ಮಾಡಿದ್ವಿ. ಈಗ ಅವರ ಪತ್ನಿಯ ಸಹಾಯದಿಂದ ಅವ್ರು ಆಕ್ಚುಲಿ ಅಟ್ಲೀಸ್ಟ್ ವೀಲ್ ಚೇರಲ್ಲಿ ಓಡಾಡ್ತಿದ್ದಾರೆ ಈಗ ಅವರು. ಸೊ ಆ ವಿಡಿಯೋ ನಾವು ಮಾಡಿದ್ವಿ. ಆ ವಿಡಿಯೋದಲ್ಲಿ ನಾನು ಅವ್ರ ನಂಬರ್ ಇತ್ತು, ಮತ್ತು ನಿಮ್ಮನ್ನು ತುಂಬ ನಿಮ್ಮ ಚಾನಲ್ನ ನಾನು ಫಾಲೋ ಮಾಡ್ತಿದ್ದೆ. ಆವಾಗ ಆ ವಿಡಿಯೋ ಬಂದಾಗ ನಾನು ಆ ನಂಬರ್ಗೆ ಕಾಲ್ ಮಾಡಿದೆ. ಅವರು ತುಂಬ ಅಂದರೆ ಅಂಬಲಿಂದ ಅವರು ಅನಂತರಾವ್ ಮಾತನಾಡಿದ್ರು. ಯಾಕಂದರೆ ನಂತರ ಅವರಿಗೂ ಆಗಿರೋದ್ರಿಂದ ಅವ್ರಿಗೆ ಗೊತ್ತು ನನ್ನ ಕಷ್ಟ ಏನಂತ. ಅವ್ರು ಮಾತಾಡಿ ನಿಮ್ಮ ನಂಬರ್ ಕೊಟ್ಟರು. ನಾನು ಅದನ್ನು ನಿಮ್ಮ ನಂಬರ್ನ ತೊಗೊಂಡಾದ್ಮೇಲೆ ನಾನು ನಿಮಗೆ ಕಾಲ್ ಮಾಡಿದೆ. ಆ ಶಿವನ ರೂಪದಲ್ಲಿ ರೆಸ್ಪಾನ್ಸ್ ಮಾಡಿದ್ರಿ. ರೆಸ್ಪಾನ್ಸ್ ಮಾಡಿಬಿಟ್ಟು ನೀವು ಬಂದ್ರಿ, ಅದೇ ನನಗೆ ಖುಷಿ. ಬರಲಿಲ್ಲ ಅಂದಿದ್ರೆ ನನಗೆ ಇವಾಗ ಈ ಥರ ಆಗ್ತಾನೆ ಇರಲಿಲ್ಲ ಸರ್. ತುಂಬ ಅಂದರೆ ತುಂಬ ತೊಂದರೆ ಆಗ್ತಿತ್ತು ಸರ್. ಇವರು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನ್ರವ್ರ ಅಪ್ಪ ಅಮ್ಮ. ನಮಗೆ ಇದುವರೆಗೂ ಬೇರೆ ಫ್ಯಾಮಿಲಿಗಳಲ್ಲೆಲ್ಲ ಅತ್ತೆ ಮಾವ ಹಿಂಸೆ ಕೊಡ್ತಾರೆ, ನೀನು ತಮ್ಮನೇ ಯಾಕೆ ಇಟ್ಕೊತೀಯ, ನನ್ನ ಮಗ ನೋಡ್ಕೋಬೇಕು ಅನ್ನೋ ಥರ ಎಲ್ಲ ಫ್ಯಾಮಿಲಿಗಳಲ್ಲಿ ನೋಡ್ತಿರ್ತೀವಿ ಸರ್. ಎಷ್ಟೋ ನಮ್ಮ ಅತ್ತೆ ಮಾವ ನಮಗೆ ದೇವ್ರ ಥರ. ಇದುವರೆಗೂ ಒಂದಿನ ಆ ಥರ ಯಾವತ್ತೂ ಹೇಳಿಲ್ಲ, ಏನೂ ಮಾತಾಡಿಲ್ಲ. ನನ್ನ ಜೊತೆಯಾಗಿ ನಿಂತು ಎಲ್ಲ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್. ಇವತ್ತು ಅಷ್ಟೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅವನ ಬಗ್ಗೆನೇ ಕೇಳ್ಕೊತಾರೆ. ಚೆನ್ನಾಗಾಗಬೇಕು, ಎಲ್ಲೇ ಹೋದರೂ ಅದೇ ಬಗ್ಗೆ ಕೇಳ್ಕೊತಾರೆ ಸರ್. ತುಂಬ ಪುಣ್ಯ ಮಾಡಿದ್ದೀವಿ. ದೇವ್ರು ಈ ಥರ ಸ್ಥಿತಿ ಕೊಟ್ಟಾಗ ಇಂಥ ಫ್ಯಾಮಿಲಿ ಕೊಟ್ಟನಲ್ಲ, ಅದೇ ನಮ್ಮ ಪುಣ್ಯ ಸರ್. ಯಾವತ್ತೂ ಒಂದು ದಿನಕ್ಕೂ ಬಂದು ನಿನ್ನ ತಮ್ಮ ಇದ್ದಾನೆ, ನಿಮ್ಮ ತಾಯಿ ಬಂದು ಹೋಗ್ತಾರೆ, ಇನ್ನೂ ಬೈತಾರೆ, ನಿಮ್ಮ ಅಮ್ಮನಿಲ್ಲ ಇಟ್ಕೊಂಬ, ಕಣ್ಕಣಲ್ಲ, ಜೊತೇಲಿ ಇಟ್ಕೊ, ನೀನೇ ಇರು, ಈ ಥರ ಎಲ್ಲ ಇದೆ. ತಾಯಿ ಅವ್ರಿಗೆ ನಮಸ್ಕಾರ ಮಾಡಮ್ಮ, ಜನಕ್ಕೆ ನಮಸ್ಕಾರ ಮಾಡಿ, ಅವ್ರು ದೊಡ್ಡವರು. ಇವೆಲ್ಲ ನಾನು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ನೀವು ದೊಡ್ಡವರು, ಅವ್ರು ಸಹಾಯ ಮಾಡಿ, ನೀವು ದೊಡ್ಡವರು. ನಮ್ಮ ಡ್ಯೂಟಿ ಇದು ವಿಡಿಯೋ ಮಾಡೋಕ್ಕಿರೋದು. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ನಮಸ್ಕಾರ. ನನಗೆ ಜೀವನ ಪೂರ್ತಿ ನೀವು ದುಡ್ಡು ಕೊಟ್ಟು ಸಾಕಿ ಅಂತ ಅವ್ರು ಕೇಳ್ತಾ ಇಲ್ಲ. ನಾನು ಈ ಹಣ ಬಳಸ್ಕೊಂಡು ಹೇಗೋ ಚಿಕಿತ್ಸೆ ತೊಗೊಂಡು ವಾಪಸ್ ನನಗೆ ಬೆರಳುಗಳು ಕೆಲಸ ಮಾಡೋಕ್ಕಾದ್ರೆ ಸಾಕು, ನಾನು ಕಂಪ್ಯೂಟ್ರಲ್ಲೋ ಲ್ಯಾಪ್ಟಾಪಲ್ಲೋ ಕೆಲಸ ಮಾಡ್ತೀನಿ ಅಂತಾರೆ. ಅವ್ರು ನಿಜಕ್ಕೂ ನೀವು ಹಾಗೆ ಮಾಡೋದಾಯಿತು ಅಂದರೆ ಕಲಾ ಮಾಧ್ಯಮಕ್ಕೆ ದಯವಿಟ್ಟು ಎಡಿಟರಾಗಿ, ವಿಡಿಯೋ ಎಡಿಟರಾಗಿ ಬನ್ನಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ತರಬೇತಿ ಕೂಡ ಕೊಡಿಸ್ತೀನಿ ನಿಮಗೆ ನಾನು ಅಂತ ಕೇಳ್ಕೊತಾ. ಸೊ ಸ್ನೇಹಿತರೆ ಇದು, ಸೊ ಅವ್ರು ಬೇಗ ಹುಷಾರಾಗಲಿ, ಮತ್ತಷ್ಟು ಸಹಾಯ ಮಾಡಿ ಅವ್ರಿಗೆ. ಅದೇ ಮತ್ತೆ ಒಂದಷ್ಟು ಅಕೌಂಟ್ಸ್ ನಂಬರ್ಸ್ ಅವ್ರ ಫೋನ್ಪೇ ಹಾಕಿರ್ತೀನಿ.